ತುಂಬಾ ದೇವಿನ ಪೂಜೆ ಮಾಡ್ತಿದ್ಲು ಅಂತ ಇಟ್ಕೊಳ್ಳಿ, ಅಥವಾ ತುಂಬಾ ಗುರುಭಕ್ತಿಯನ್ನೇ ಇಟ್ಕೊಂಡು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಶಿವನ್ನೇ ಪೂಜೆ ಆ ಭಕ್ತರನ್ನ ಯಾರಾದ್ರೂ ನೋಯಿಸಿದ್ರು ಅಥವಾ ಅವ್ರ ಹತ್ರ ಕಿತ್ಕೊಂಡು ಹೋದ್ರು, ಯಾರೋ ಅತ್ಯಾಚಾರ ಮಾಡಿದ್ರು, ಬಂದ್ರು, ನಂಬಿಕೆ ದ್ರೋಹ ಮಾಡಿದ್ರು, ಅದೆಲ್ಲ ಅವರು ನೀನು ಶಾಪ ಬಾಯಲ್ಲೂ ಹಾಕೋದ್ ಬೇಡವಂತೆ, ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನೀವ್ ಹತ್ಕೊಂಡ್ಬಿಡ್ತೀರಾ ನೋಡಿ, ಸುಮ್ನೆ ಹಿಂಗ್ ನೋಡ್ಕೊಂಡೇನೆ ನನ್ನ ಈ ತರ ಹೀಯಾಳ್ಸಿದ್ನ ಅಂತ ನೋವು ಮಾಡ್ಕೊಂಡು ನೀವು ಉಸೂರ್ ಅಂತ ಉಸಿರು ಬಿಟ್ಟು ನೀವು ಕಣ್ಣೀರ್ ಹಾಕಿದ್ರೇನೆ ಸಾಕು, ನೇಚರ್ ಅಕೌಂಟಿಂಗ್ ತಗೋತಾ ಇರತ್ತೆ. ನೀನೇನು ಹೇಳದೇ ಬೇಡ ಬಾಯಲ್ಲಿ, ಅವ್ನು ಹಾಳಾಗೋಗ್ಲಿ, ಅವ್ನು ಹಿಂಗಾಗ್ಲಿ, ಅವ್ನು ಹಂಗಾಗ್ಲಿ ಅಂತ ಏನು ಹೇಳದೇ ಬೇಡವಂತೆ. ನಿಮ್ ಮನಸ್ಸು ನೊಂದ್ಕೊಳತ್ತೆ ನೋಡಿ, ನಿಮ್ ಆತ್ಮ ನೋವು ಪಟ್ಕೊಂಡು ಮನಸ್ಸು ನೋವು ಪಟ್ಕೊಳತ್ತಲ್ಲ, ಆ ಎನರ್ಜಿ ಹೋಗಿ ಅವ್ರಿಗೆ ಕೊಡತ್ತೆ ಅಷ್ಟಿಷ್ಟಲ್ಲ. ನಾನೇನ್ ಮಾಡ್ತೀನಿ, ನನಗೆ ನಂಗೆ ನೋವು ಮಾಡಿದ್ರೆ ಹೋಗಿ ನಮ್ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಆಮೇಲೆ ಕೆಲವು ಸತಿ ನಾವು ಕೋಪ ಮಾಡ್ಕೊಂಡು ಶಾಪ ಹಾಕ್ತಿವಿ, ಹಾಕ್ಲೇಬೇಕು. ಯಾಕೆಂದ್ರೆ